ನೋಡಿ ಅಣ್ಣ ಡ್ಯಾನ್ಸ್ ಮಾಡ್ತವ್ರೆ. ನಾವು ಬಂದಿದೀವಿ ಇವತ್ತು KR ಮಾರ್ಕೆಟ್ಗೆ. ವರಮಹಾಲಕ್ಷ್ಮಿ ಹಬ್ಬದ ಬಿಸಿ ಹೆಂಗೈತೆ ಅಂತ ನೋಡೋಣ ಅಂತ ಬನ್ನಿ. ನಾವು ಹೋಗಿ ಇವತ್ತು ಹೆಂಗೈತೆ ಎಲ್ಲ ಏನು ಅಂತ ಮಾರ್ಕೆಟ್ ಒಳಗಡೆ ಹೋಗ್ಬಿಟ್ಟು ನೋಡೋಣ. A few moments later. ಒಂದ್ ಸ್ವಲ್ಪನೂ ಜಾಗ ಇಲ್ಲ. ರೇಟ್ ಅಂತೂ ಕೇಳಕ್ಕೆ ಹೋಗ್ಬೇಡ್ರಿ. ದಿನ ಇನ್ನ ರೇಟ್ ಜಾಸ್ತಿ ಆಯ್ತದಂತೆ. ಎಷ್ಟೈತೆ ರೇಟು ಅಂತ ಗೊತ್ತಿಲ್ಲ. ಕಾಲಿಕ್ಕೂ ಜಾಗ ಇಲ್ಲ. ಜನ ನೋಡಿ ಯಾವ ತರ ರಶ್ ಅವ್ರೆ ಅಂತ. ನಿಂತ್ಕೊಳಕ್ಕೂ ಜಾಗ ಇಲ್ಲ. 400 ರೂಪಾಯಿ ಕೆಜಿ ಸಾವಂತಿಗೆ ಓಡ್ತೈತೆ. ಇಷ್ಟು ನೋಡಿ ಹೂವ ಇವತ್ತೇ ಎಷ್ಟು ರೇಟ್ ಜಾಸ್ತಿ ಐತೆ. ಅಣ್ಣ ಎಷ್ಟು ಮಾರು? 120 ರೂಪಾಯಿ. ಹಬ್ಬದ ದಿನ ಇನ್ನ ರೇಟ್ ಜಾಸ್ತಿ ಆಗುತ್ತಾ? ಹೌದಾ? 120 ನಡೀತೈತಾ ಇವಾಗ? ಹೌದಾ, ಸರಿ ಅಣ್ಣ, ಥ್ಯಾಂಕ್ ಯು ಅಣ್ಣ. ಅಣ್ಣ ಎಷ್ಟು ಕೆಜಿ? 300 ರೂಪಾಯಿ ಕೆಜಿ. ಅಣ್ಣ ಎಷ್ಟಣ್ಣ ಕೆಜಿ ಸಾವಂತಿಗೆ? 400 ರೂಪಾಯಿ. ಇಲ್ಲಿ ಇವತ್ತೇ ಬಂದು ಹೂವ ತಗೊಂಬಿಡಿ. ಯಾರ್ಯಾರು ಬೆಂಗಳೂರು ಮಾರ್ಕೆಟ್ ಅಲ್ಲಿ ಹಬ್ಬಕ್ಕೆ ಹೂವ ತಗೊಂಬೇಕಂತ ಇದ್ದೀರಾ, ಒಂದು ಸ್ವಲ್ಪನೂ ಕಾಲಿಕ್ಕೂ ಜಾಗ ಇಲ್ಲ. ಅಷ್ಟು ರಶ್ ಫುಲ್ಲು. ಎಲ್ಲ ಇವಾಗೆ ಬಂದು ಹೂವ ತೊಗೊಳೋದಾದ್ರೆ ತಗೊಂಬಿಡಿ. ಇವಾಗ್ಲೇ ರೇಟ್ ಮಾತಾಡ್ಸಕ್ ಇಲ್ಲ, ಅಷ್ಟು ರೇಟ್ ಐತೆ. ನೆಕ್ಸ್ಟ್ ಇನ್ನ ಎಷ್ಟು ಗಗನಕ್ಕೆ ಹೋಯ್ತದೋ ರೇಟು ಅದಂತೂ ಗೊತ್ತಿಲ್ಲ. ಇವಾಗ್ಲೇ ಸಾವಂತಿಗೆ ಹೂವ, ಬಿಡಿ ಹೂವ ಕೆಜಿ 400 ರೂಪಾಯಿ ಅಂತೆ. ಯಾರ ನೋಡಿ ಇವಾಗ ಪ್ರೆಸೆಂಟ್ 400 ರೂಪಾಯಿ ನಡೀತೈತಂತೆ. ನೋಡಿ ಎಲ್ಲ ಹೂವ ಇವಾಗ ಕಟ್ತಾವ್ರೆ ಹಬ್ಬಕ್ಕೆ ಅಂತ. ಆಲ್ರೆಡಿ ಜನ ನೋಡಿ ಫುಲ್ಲು ಜನ ಸಾಗರ ಗೈಸ್. ಎಲ್ಲೂ ಒಂಚೂರು ಖಾಲಿ ಇಲ್ಲ, ನಿಂತ್ಕೊಳ್ಳಕ್ಕೂ ಜಾಗ ಇಲ್ಲ ಮಾರ್ಕೆಟ್ ಒಳಗಡೆ. ಅಣ್ಣ ಎಷ್ಟು? 100 ಗ್ರಾಮ್ 300 ರೂಪಾಯಿ ಅಂತೆ ಗೈಸ್. 300 ರೂಪಾಯಿ ಇದೆ ಕೆಜಿ ರೇಟು. ಪ್ರೆಸೆಂಟ್ ರೇಟ್ 300 ರೂಪಾಯಿ ಇದೆ. ನೋಡಿ ಬಂದು ತಗೊಳ್ಳೋದಿದ್ರೆ ತಗೊಳ್ಳಿ. ನೋಡಿ ಜನ ಫುಲ್ ರಶ್ ಇದಾರೆ. 300 ರೂಪಾಯಿ ಕೆಜಿ ಪ್ರೆಸೆಂಟ್ ರೇಟ್ ನಡೀತೈತೆ ಇವಾಗ. ಆಯ್ತಲ್ಲ ಜನನ, ಅಷ್ಟು ರಶ್ ಇದೆ. 300 ರೂಪಾಯಿ ಕೆಜಿ, 300 ರೂಪಾಯಿ 100 ಗ್ರಾಮ್ ಎಲ್ಲ ಐತೆ. ನೋಡಿ ಅಣ್ಣ ಡ್ಯಾನ್ಸ್ ಮಾಡ್ತವ್ರೆ. ಹಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಣಬೆಂದೆ. ಇವ್ರ ಅಂಗಡಿಗೆ ಬಂದು ಹೂವ ತಗೊಳ್ಳಿ ಎಲ್ಲಾರು. ಜಾಗನೇ ಇಲ್ಲ ಗೈಸ್, ನಿಂತ್ಕೊಳ್ಳಕ್ಕೂ ಜಾಗ ಇಲ್ಲ. ಫುಲ್ ರಶ್. ಬೆವ್ರು ನೋಡಿ ಹೆಂಗ್ ಕಿತ್ಕೊಂಡು ಹರಿತಾ ಇದೆ ಬೆವ್ರು, ಅಷ್ಟು ರಶ್. ಹೂವದ ರೇಟ್ ಎಲ್ಲ ಆಲ್ರೆಡಿ ಜಾಸ್ತಿ ಆಗೈತೆ. ಇನ್ನೊಂದು ನಾಳೆ ನಾಳಿದ್ದಲ್ಲಿ ಫುಲ್ ಜಾಸ್ತಿ ಆಗೋಯ್ತದೆ. ತಗೊಳ್ಳೋದಾದ್ರೆ ಇವತ್ತು ನಾಳೆಲೆ ತಗೊಂಬಿಡಿ. ಹಬ್ಬದ ದಿನ ತಾಂತೀನಿ ಅಂದ್ರೆ ಅಂತೂ ನಿಂತ್ಕೊಳ್ಳಕ್ಕೂ ಜಾಗ ಇಲ್ಲ, ಹೂವನು ಸಿಗಲ್ಲ, ಅಷ್ಟು ರೇಟ್ ಜಾಸ್ತಿ ಆಗಿರುತ್ತೆ. ನೋಡಿ ಜನ ನೋಡಿ ಗೈಸ್, ನಿಂತ್ಕೊಳ್ಳಕ್ಕೂ ಜಾಗ ಇಲ್ಲ, ಅಷ್ಟು ಜನ, ಫುಲ್ಲು ಜನ ಗೈಸ್. ಹಾರದ ರೇಟ್ ಅಂತೂ ಮಾತಾಡಕ್ಕೆ ಆಗಲ್ಲ, ಅಷ್ಟು ಜಾಸ್ತಿ ಆಗೈತೆ. ಇಲ್ಲಿ ಬಜಾರಲ್ಲಿ ಜಾಸ್ತಿ ಓಡ್ತಾ ಇದಾರೆ ಕನಕಾಂಬರ ಹೂವ, ಮಲ್ಲಿಗೆ ಹೂವ, ಕನಕಾಂಬರ ದಿಂಡು, ಮಲ್ಲಿಗೆ ದಿಂಡು ಅಂತೂ ಫುಲ್ ಓಡ್ತೈತೆ. ರೇಟ್ ಜಾಸ್ತಿ, ನಿಂತ್ಕೊಳ್ಳಕ್ಕೂ ಜಾಗ ಇಲ್ಲ. ನೋಡಿ ಜನ ನೀವೇ ನೋಡ್ತಾ ಇದೀರ ಹಿಂದಗಡೆ. ಲಾಗ್ ಮಾಡ್ತಾ ಇದ್ರೆ ಮಾರ್ಕೆಟ್ ಒಳಗಡೆ ಪ್ರತಿಯೊಬ್ರು ನನ್ನೇ ನೋಡ್ತವ್ರೆ. ಯಪ್ಪ ಏನ್ ಕಳ್ತನ ಮಾಡ್ಬಿಟ್ಟಿದೀರ. ಆದ್ರೆ ಏನೋ ಭಯ ಗೈಸ್. ಹೆಂಗ್ ನೋಡ್ತಾರೆ ಅಂದ್ರೆ ಕಳ್ಳು ನೋಡ್ತಾರೆ. ವರಮಹಾಲಕ್ಷ್ಮಿ ಹಬ್ಬ ಇನ್ನ 2 ದಿನ ಇದ್ರು ಅಪ್ಪ ಗೈಸ್ ಬೆವ್ರು ಕಿತ್ಕೊಂಡು ಹರಿತೈತೆ ನೋಡ್ರಿ ಇಲ್ಲಿ. ಅಷ್ಟು ಜನ ಫುಲ್ಲು ರಶ್. ಹಾಯ್ ಬ್ರೋ. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಗೈಸ್ ಕೆಲವೊಬ್ರು ಸಪೋರ್ಟ್ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಕರ್ದು ವಿಡಿಯೋ ಮಾಡ್ತಿದ್ರೆ ಆಯ್ ಅಂತ ಅಂತಾರೆ, ನಾವು ಆಯ್ ಅಂತ ಅಂತೀವಿ. ಏನಂತೀರ? ಗೈಸ್ ಫುಲ್ಲು ರಶ್ ಗೈಸ್. ಆಯ್ತಲ್ಲ ಈಚೆ ಒಬ್ಬರ ಅನ್ಸ್ಬಿಟ್ಟೈತೆ. ಅಷ್ಟು ರಶ್ ಆಯ್ತಲ್ಲ, ಅಷ್ಟು ರಶ್ ಗೈಸ್ ಫುಲ್ಲು. ಗೈಸ್ ನೋಡಿ ಮಲ್ಲಿಗೆ ಹೂವ, ಹೂವ ಕಟ್ಟಿರೋದು, ಚೆಂಡು ಹೂವ, ಅಣ್ಣ ಚೆಂಡು ಹೂವ ಎಷ್ಟು?
ಹಾ ಕೆಜಿ ಚೆಂಡು ಹೂವ ಎಷ್ಟು? 50 ರೂಪಾಯಿ ಗೈಸ್. ಸಾವಂತಿಗೆ ಹೂವ ಕೆಜಿ 140. ಕೆಜಿ 140 ಗೈಸ್. ಇದು 140, ಇದು 50 ಕೆಜಿ. ಪ್ರೆಸೆಂಟ್ ರೇಟ್ ಇನ್ನ 3 ದಿನ ಐತೆ. 3 ದಿನದಲ್ಲಿ ರೇಟ್ ಜಾಸ್ತಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಫುಲ್ ಖಾಲಿ ಮಾಡ್ದವ್ರೆ ಗೈಸ್. ಫುಲ್ ಎಲ್ಲಾ ಕಡೆ ಫುಲ್ ಜನ ಸಾಗರ ಅಂದ್ರೆ ಎಲ್ಲಾ ಕಡೆ ಫುಲ್ ಆಗೈತೆ. ಅಣ್ಣ ಮಲ್ಗೆ ಹೂವ ಎಷ್ಟು ಕೆಜಿ? ಅಣ್ಣ ಅಣ್ಣ ಕೆಜಿ ಎಷ್ಟು ಗೈಸ್? ಕೆಜಿ 600 ರೂಪಾಯಿ ಐತೆ ಇವಾಗ ಪ್ರೆಸೆಂಟ್ ರೇಟು. ಹೂವ ಮಾತ್ರ ಸಕ್ಕತ್ತಾಗಿ ನೋಡ್ರಿ. 600 ರೂಪಾಯಿ ಕೆಜಿ ಐತೆ. ಕನಕಾಂಬ್ರ 100 ಗ್ರಾಮೇನೆ 400 ರೂಪಾಯಿ 300 ರೂಪಾಯಿ ಓಡ್ತಾ ಇದೆ ಇವಾಗ ಪ್ರೆಸೆಂಟ್. ಬಿಳಿ ಸಾವಂತಿಗೆ 400 ರೂಪಾಯಿ ಕೆಜಿನಾ? ಇದು 160 ಗೈಸ್. 160 ಯೆಲ್ಲೋ ಕಲರ್ದು, 400 ರೂಪಾಯಿ ವೈಟ್ ಕಲರ್ದು ಕೆಜಿ. ಬ್ರಾ ಕೆಜಿ ಇದು ಗೈಸ್, ಇದು 200, ಇದು 300. ಇಲ್ಲೊಂದ್ ಸ್ವಲ್ಪ ಖಾಲಿ ಐತೆ. ಈ ಕಡೆ ಬಂದ್ರೆ ಆರಾಮಾಗಿ ತಾಂಬೋದು. ಆ ಕಡೆ ಲಾಸ್ಟಿಗೆ ಹೋದ್ರಂತೂ ಗೈಸ್ ಒಂದ್ ಚೂರು ಜಾಗ ಇಲ್ಲ. ಫುಲ್ಲು ರಶ್. ಹಾಕ್ಬಿಡ್ತಾರೆ ಹಾಕೊಂಡು ಮೂಲೆಗೆ ಹಾಕೊಂಡು. ಅಷ್ಟು ರಶ್. ಇಲ್ಲೆಲ್ಲ ಖಾಲಿ ಐತೆ. ಇಲ್ಲೆಲ್ಲ ತಾಂಬೋದು ಆರಾಮಾಗಿ. 100 ಗ್ರಾಮ್ 200 ರೂಪಾಯಿ ಐತೆ. ಬೇರೆ ಕಡೆ ಇನ್ನೊಂದ್ ಕಡೆ ಕೇಳಿದಾಗ 400 ರೂಪಾಯಿ ಹೇಳಿದ್ರು. ಪರವಾಗಿಲ್ಲ, ಸುಮಾರಾಗಿ ಐತೆ, ತಾಂಬೋದು. ಜನ ಅಂತೂ ಕೇಳಂಗಿಲ್ಲ ಯಪ್ಪ. ದೇವ್ರು ಕಿತ್ಕೊಂಡು ಹರಿಸ್ತವ್ರೆ ಗೈಸ್. ಜನ ಫುಲ್ಲು ರಶ್ ನೋಡ್ರಿ. ರಶ್ ನೋಡ್ರಿ ಯಾವ ತರ ರಶ್ ಅಂತ ಸೀರಿಯಸ್ ಆಗಿ. ಈ ತರ ಹೂವ ನೋಡೇ ಇಲ್ಲ ಅಣ್ಣ. ಬ್ಲಾಗ್ ವಿಡಿಯೋ ಇನ್ಸ್ಟಾಗ್ರಾಮ್ಗೆ ಹಾಕಕ್ಕೆ ನೋಡಿ. ಸಂಪಿಗೆ ಹೂವ ಎಷ್ಟಣ್ಣ ಇದು? 4 ಕೆಜಿ 100 ರೂಪಾಯಿ ಗೈಸ್. 400 ರೂಪಾಯಿ ಕೆಜಿ 400 ರೂಪಾಯಿ ಸಂಪಿಗೆ ಹೂವ. ಅಂತ ಗೊತ್ತಿಲ್ಲ ಹೆಸರು ನನ್ಗೆ. ಗೊತ್ತಿರ ನೀವೇ ಕಮೆಂಟ್ ಮಾಡ್ರಿ. ಪೂರ ಎಷ್ಟಿದು? 100 ರೂಪಾಯಿ ಕೆಜಿ ಗೈಸ್. ಇದು ನೋಡಿ, ಇದೇ ಕಮ್ಮಿ. ನಾನ್ ಕೇಳಿದ್ರೆ ಇದೇ ಕಮ್ಮಿ, 100 ರೂಪಾಯಿ ಕೆಜಿ. ಯಾವ ಹೂವ ಅಣ್ಣ ಇದು? ಯಾವ ಹೂವ ಇದು? ಗೈಸ್ ಅವರು ಹಿಂದಿಯವರು, ಅವ್ರಿಗೂ ಅಷ್ಟು ಕರೆಕ್ಟ್ ಆಗಿ ಗೊತ್ತಿಲ್ಲ. ಏನೋ ಒಂದ್ ಹೇಳಿದ್ರು, ನನಗಂತೂ ಅರ್ಥ ಆಗ್ಲಿಲ್ಲ ನಿಜವಾಗ್ಲೂ. ನೋಡ್ರಿ ಹೂವ ಅಂತೂ ರಾಶಿ ಬಿದ್ದೈತೆ. ರಾಶಿ ಹೂವ ಬಿದ್ದೈತೆ ನೋಡಿ. ಚೆಂಡು ಹೂವ ಕಮ್ಮಿ. ಈ ಕಡೆ ಬರೀ ಚೆಂಡು ಹೂವನೇ ಇದೆ. ಆ ಕಡೆ ಬೇರೆ ಹೂವ ಎಲ್ಲ ಐತೆ. ಎಲ್ಲಾ ಹೂದು ರೇಟ್ ಕೇಳಾಯ್ತು. ಆರದೊಂದ್ ಹತ್ರ ಹೋಗ್ಬಿಟ್ಟು ಕೇಳ್ಬಿಟ್ಟು ಅದನ್ನು ನಿಮ್ಗೆ ತಿಳಿಸ್ಕೊಟ್ಬಿಡ್ತೀನಿ ಬನ್ನಿ. ಎಲ್ಲಾ ಹೂದು ರೇಟ್ ಕೇಳಿದೀನಿ ಆಲ್ಮೋಸ್ಟ್. ಎಲ್ಲಾ ಹೆವಿ ರೇಟು. ಆರದೊಂದು ರೇಟ್ ಕೇಳ್ಬಿಟ್ಟು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಇದೊಂದು ಕೇಳ್ಬೇಕಾಗಿತ್ತು. ತಾವ್ರೆ ಹೂವ ಎಷ್ಟು ಅಂತ ಕೇಳಿರ್ಲಿಲ್ಲ. ಬ್ರೋ ಎಷ್ಟೊಂದು? ಗೈಸ್ ಒಂದು ಪೀಸ್ 50 ರೂಪಾಯಿ. ಅದು ಇವತ್ತಿನ ರೇಟು. ಒಂದು ಪೀಸ್ 50 ರೂಪಾಯಿ ನೋಡಿ. ಒಂದು ಪೀಸ್ 50 ರೂಪಾಯಿ ಗೈಸ್. ನೋಡಿ ಚೆನ್ನಾಗಿದೆ ಹೂವ. ಗೈಸ್ 100 ರೂಪಾಯಿ ಜೋಡಿ ಅಂತೆ ನೋಡಿ. ಕಾರ್ನರಲ್ಲಿ ಇರುತ್ತೆ. ಈ ಮೆಟ್ಲು ಸ್ಟೇರ್ ಕೇಸ್ ಇಳಿದ ತಕ್ಷಣ ಬಂದ್ರೆ ಇಲ್ಲೇ ಇಟ್ಟಿರ್ತಾರಂತೆ. ತಗೊಳ್ಳಿ 100 ರೂಪಾಯಿ ಜೋಡಿ. ಚೆನ್ನಾಗಿದೆ ಗೈಸ್. 100 ರೂಪಾಯಿ ಕೆಜಿ. ಲದರ್ ಇರ್ತಾರೆ 100 ರೂಪಾಯಿ ಬಂದು ಈಸ್ಕೊಳ್ಳಿ. 100 ರೂಪಾಯಿ ಕೆಜಿ ಅಂತೆ. ಇದೆಷ್ಟು ಬ್ರೋ? ಗೈಸ್ 300 ರೂಪಾಯಿ ಕೆಜಿ. ಇದು 300, ಎಲ್ಲ 100. ವಿಕಾಸ್ ಕನ್ನಡಿಗ ಅಂತ. ವಿಕಾಸ್ ಕನ್ನಡಿಗ. ಈಚೆ ಹೋಗ್ಬಿಟ್ರೆ ಸಾಕು ಅನ್ಸ್ಬಿಟ್ಟೈತೆ ಯಪ್ಪ. ಯಾವ ತರ ರಶ್ ನೋಡಿ. ದೇವ್ರಂತೂ ಕಿತ್ಕೊಂಡು ಹೋಯ್ತೈತೆ. ಜನ ಯಪ್ಪ. ಹೆಂಗಾದ್ರೂ ಉಸಿರಾಡ್ತವ್ರ. ಉಸಿರಾಡಕ್ ಹೋಯ್ತಾ ಇಲ್ಲ ಇಲ್ಲಿ. ಅಷ್ಟು ಜನ ರಶ್. ಈಚೆ ಬಂದು ಸ್ವಲ್ಪ ಸೆಕೆ ಗಾಳಿ ಆಡ್ಸ್ಕೋಬೇಕು ಫಸ್ಟ್. ಆಯ್ತಾ ಇಲ್ಲ ಗೈಸ್, ಅಷ್ಟು ರಶ್ ಆಗುತ್ತೆ. ಬೇವತ್ತು ಮೈಯೆಲ್ಲ ನೀರಾಗ್ಬಿಡೈತೆ ಫುಲ್ಲು.